ಸೇಡು ಆ ನರಸಿಂಹನ ಮೇಲೆ ಸೇಡು ತೀರಿಸಿಕೊಳ್ಳಬೇಕಾದರೆ ಹೇಗಾದರೂ ಮಾಡಿ ಅವಳ ಅಣ್ಣನಾದ ಬಸವಂತನನ್ನು ಒಳಗೆ ಹಾಕಿಕೊಳ್ಳಲೇಬೇಕು. ಇಲ್ಲ, ಇಂದು ರಾತ್ರಿ ಅವಳ ತಂಗಿ ಶೋಭೆಯನ್ನು ಹೊತ್ತು ತರಿಸಿ ನನ್ನ ಮನದ ಆಸೆಯನ್ನು ತೀರಿಸಿಕೊಳ್ಳಲೇಬೇಕು. ಅಂದಾಗ ಸಿಗುವುದು ಈ ಅಗ್ನಿರಾಜನ ಆತ್ಮಕ್ಕೆ ಶಾಂತಿ. ಮುರುಗೇಶಿ, ಏ ಮುರುಗೇಶಿ, ಕರೆದ್ರಿ ಅಪ್ಪ ದಿನ್ಯಾರ? ಏನ್ ಮಾಡಕತ್ತೀವೋ ಬೇವರ್ಸಿ? ನಾ ಬೇಬರ್ಸಿ ಅಲ್ರಿ, ಮುರುಗೇಶ್ ಅದನ್ನ ಮುರುಗೇಶ್. ಲೇ ತಲೆಗಟ್ಟಿ, ಮುರುಗೇಶನರಾಗು ಇಲ್ಲ ಪರದೇಶನರಾಗು. ಈ ತಿಂಗಳು ಜಮಾ ಖರ್ಚುಗಳಲ್ಲಿ ದಂಡೆಕರಿಗೆ ಅಬ್ಬಬ್ಬಬ್ಬ, ನನ್ನ ಮ್ಯಾಲೇನೋ ದೊಡ್ಡ ಸಾಯ್ಬೆ ಆದೇನಲ್ಲಿ ಜ್ಞಾನಿನಿ. ಏ ಮುರುಗೇಶಿ, ಬಳಸಿದನ್ರಿ ಅಪ್ಪ ಪಾನ. ನೋಡ್ರಿ, ಈ ತಿಂಗಳ ಶೇಂಗಾ ಸೂರ್ಯಪಾನ ಬಂದು 2 ಲಕ್ಷ ಉಳ್ದತ್ರಿ. ಹತ್ತಿ ಗೊಂಜಾಳ ಬಂದು 2 ಲಕ್ಷ ಉಳತ್ರಿ. ಬಾರ್ ಅಂಗಡಿದು 5 ಲಕ್ಷ ಉಳತ್ರಿ. ಕ್ಲಬ್ಬಿಂದು 15 ಲಕ್ಷ ಉಳತ್ರಿ. ಒಟ್ಟು ಟೋಟಲ್ 41 ಲಕ್ಷ ರೂಪಾಯಿ ಉಳತ್ ನೋಡ್ರಿ. ಈ ತಿಂಗಳದಾಗ ಜಮಾ ಆಗಿ ಖರ್ಚು ತೆಗೆದು ಎಲ್ಲ ಟೋಟಲ್ ರೀ. ಶಬಾಷ್! ಗಟ್ಟಿ ತಲೆ ಅಂದರೆ ಇರಬೇಕು ನಿನ್ನಂತ ಶೆಟ್ಟಿ ತರಣಿ. ಅಂದಾಗ ಮೆರುತ್ತಾನೆ ಈ ಅಗ್ನಿರಾಜ ಧರ್ಮರಾಜ್. ಇನ್ನು ಸ್ವಲ್ಪ ದಿನದಲ್ಲೇ ನೀನಾಗುವೆ ಕರ್ಮರಾಜ. ಹಲೋ, ಅಗ್ನಿರಾಜ್ ಸ್ಪೀಕಿಂಗ್. ಏನು? ಆ ರೇಡ್ ಮ್ಯಾನೇಜರ್ ಬಂದು ನಮ್ಮ ಕಂಟ್ರಿ ಸಾರಿಗೆ ನುಗ್ಗಿದ್ದಾನೆ. ಜಾಣಿ, ಮುಂದಿನ ತಯಾರಿ ಯಾರಿದ್ದಾರೆ ಕೋಣೆ? ಆ ರೇಡ್ ಮ್ಯಾನೇಜರ್ ಬಂದು ನಮ್ಮ ಕಂಟ್ರಿ ಸಾರಾಯಿಗೆ ನುಗ್ಗಿದ್ದಾನಂತೆ. ಅವನನ್ನು ಎಲ್ಲೇ ಎದ್ದರು ಕರೆತಂದು ಅವನ ರುಂಡವನ್ನು ಕತ್ತರಿಸಿ ಅದೇ ಬೆಂಕಿಯಲ್ಲಿ ಸೊಟ್ಟು ಹಾಕಿಬಿಡು. ಆಯ್ತು, ಸಮುದ್ರ ತೆರೆಯಂತೆ
ರಭಸದಿಂದ ರೋಷದಿಂದ ಹೋದಾಡ್ತವ ಈ ಜಾಣಿಗೆ ಸೇಡಿಗಿಂದವರು ಸುಟ್ಟು ಬೂದಿ ಆಗ್ಲೇಬೇಕು. ನೇತಿ ಕಡೆ ಮನೆಯಲ್ಲಿ ಗಟ್ಟಿದ ಯಾವ ಮುಟ್ಟ ಕೊಡು ನನಗೆ 1000 ಆಣಿ ಬಂದು ಮಾಟ ಹಾಕಿದ್ರು ಆ ಮ್ಯಾಣದ ಚಟ್ಟ ಕಟ್ಟಿಸಿ ಬಿಡಲಾರೆ. ಇಂದು ಮ್ಯಾನೇಜರ್ನ ದೇಹ ಯಮಪುರ ಸದನಕ್ಕೆ तू क्या करेगा तो खोज भी करेगा मंगल सूत्र नहीं और शार दूंगा. ನಮಸ್ಕಾರ ಸಾವುಕಾರ್ರೆ. ನಮಸ್ಕಾರ ಬಸವಂತ. ಬರಬೇಕು. ಏನು ಸಮಾಚಾರ? ಸಾವುಕಾರ್ರೆ, ನನಗೆ ಸ್ವಲ್ಪ ಅಡಚಣೆ ಆಗಿದೆ, ತಮ್ಮಿಂದ ಸಹಾಯವಾಗಬೇಕಾಗಿದೆ. ನಮ್ಮಿಂದ ನಿಮಗೆ ಸಹಾಯವೇ? ಚೇಚೆ, ಇದು ವಿಚಿತ್ರ. ವಿಚಿತ್ರವಲ್ಲ ಸಾವುಕಾರ್ರೆ, ನನ್ನ ತಮ್ಮ ಸಣ್ಣವ. ಅಂಥದ್ರಲ್ಲಿ ಆ ಸಾವುಕಾರ ಹತ್ರ ನಾವು ಯಾವುದೇ ಥರದ ವ್ಯವಹಾರವಿಟ್ಟಿಲ್ಲ. ಹಾಗಿದ್ದರೆ ನಿನ್ನ ತಮ್ಮನಿಗೆ ಅಷ್ಟೊಂದು ಸೊಕ್ಕೇಕೆ? ನನ್ನ ತಮ್ಮ ಅಂತ ಸೊಕ್ಕಿನ ಕೆಲಸ ಏನ್ ಮಾಡ್ಯಾನ್ರಿಪ್ಪ? ಆ ಧರ್ಮರಾಜನ ಹಾಗೂ ನನ್ನ ವೈರತ್ವ ಇರೋದು ನಿನಗೂ ಗೊತ್ತೇ ಇದೆ. ಅಂಥದ್ರಲ್ಲಿ ನಿನ್ನ ತಮ್ಮ ಭಾಗಿಯಾಗಿ ನನ್ನ ವೈರತ್ವವನ್ನು ಕಟ್ಟಿಕೊಂಡಿದ್ದಾನೆ. ಅವತ್ತೇ ಅವನ ಚರ್ಮ ಸುಲಿದು ಅವನ ದೇಹವನ್ನು ಬೆಚ್ಚಿ ಬಿಡುತ್ತಿದ್ದೆ. ಆದರೆ ಸುಮ್ಮನೆ ನಿನ್ನ ಮುಖ ನೋಡಿ ಬಿಟ್ಟಿರುವೆನು. ತಮ್ಮ ನೀ ಬಂದ ಕೆಲಸ ಹೇಳನು ಅವಂಗ ನೀವು ತಿಳಿಸಿ ಹೇಳಲ್ಲ ಅಂದ್ರೆ ಅವ್ ಮ್ಯಾಲ್ಕ ಹೋಗ್ಕಂಡ್ರಿ. ಇಷ್ಟೇ ಏಕೆ? ಆ ಧರ್ಮನ ಅವನನ್ನು ಮನೆ ಬೆಳೆಸಿ ನನ್ನ ಮನೆ ಹಾಳಾಗಿ ಅವನನ್ನು ಹಚ್ಚುತ್ತೆ. ಆದರೆ ಅವನಿಗೆ 10 ಎಕರೆ ಆಸ್ತಿಯನ್ನು ಹಚ್ಚುತ್ತೇನೆ. ಅಂದಾಗ ನಿನಗೂ ಹಾಗೂ ಅವನಿಗೆ ಒಂದೊಂದು ಪಾಲು ಆಸ್ತಿ ಆಗುತ್ತದೆ. ಏನಂತೀಯ ಬಸವಂತ? ಸಾವುಕಾರ್ರೆ, ಇದಕ್ಕೆ ಸ್ವಲ್ಪ ತಾವು ಅವಕಾಶ ಕೊಟ್ರೆ ಪ್ರಯತ್ನ ಮಾಡ್ತೀನಿ. ಮುರುಗೇಶ್, ತಮ್ಮ ಬಂದ ಕೆಲಸ ಏನು? ಏನಿಲ್ಲ, ನನ್ನ ಮನೆಯ ಅಡಚಣೆಗಾಗಿ 10,000 ರೂಪಾಯಿಗಳು ಬೇಕಾಗಿದೆ. ತಾವು ಸಹಾಯ ಮಾಡಬೇಕು. ಮುರುಗೇಶಿ, ಇವರಿಗೆ 10,000 ರೂಪಾಯಿಗಳನ್ನು ಕೊಟ್ಟು ಕಳಿಸಿಬಿಡು. ಆಯ್ತ್ರಿಪ್ಪ, ಬಾ ಸಹಿ ಮಾಡುವ. ಹೆಬ್ಬಟ್ಟಿನ ಕಂಪನಿನು ಏನು ಮರ ಗೆರಿನ ಹೋಗಿದಾವಲ್ಲ ಅದ್ರಾಗ. ಚೇ 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 ಏ ರಸ ಇಲ್ಲಿ ಇದ್ರಾಗ ರಸ ಇಲ್ಲಿ ಇಲ್ಲೈತಿ ರಸ. ಗೌರ್ಮೆಂಟ್ ಸಿಕ್ಕ ಗೌರ್ಮೆಂಟ್ 10,000 ಕೊಡೋದು ದೊಡ್ಡದಲ್ಲ. ನಮ್ಮ ದನಿಯಾರ ಗೊತ್ತೇ, ದನಿಯಾರನ್ನ ಬಿಡ, ನಮ್ಮ ಶೆಟ್ರ್ ಗೊತ್ತೇ, ಸ್ನೇಹ ಗೆಳತಾನ. 100ಕ್ಕೆ 1 0 ಹೊಡೆದ್ ನೀ 1000 ಆಕೈತಿ. ಯಪ್ಪ, ತುಂಬಾ ಸಹಾಯವಾಯ್ತು. ನಾ ಏನು ಬರ್ತೀನಿ ಅಪ್ಪ. ಬರಬೇಕು ಬಸವಂತ, ಬರಬೇಕು. ಈ 10,000 ರೂಪಾಯಿಗಳು ಕೊಟ್ಟಿದ್ದು ನಿನ್ನ ಮನೆತನ ಅಡಚಣೆಗಾಗಿ ಅಲ್ಲ, ನಿನ್ನ ಮನೆತನ ಸರ್ವನಾಶ ಮಾಡುವುದಕ್ಕಾಗಿ. ಇದೊಂದೇ 10,000 ರೂಪಾಯಿದಿಂದಲೇ ನಿನ್ನ ಮನ ತಮ್ಮನ ತಲೆ ಕೆಡಿಸಿ ಅವನಿಂದಲೇ ನಿಮ್ಮ ಮನೆತನವನ್ನೆಲ್ಲ ಹಾಳು ಮಾಡಿ ಹೊರಗಿಣಿಯಾಗಿ ಹೊರಬಂದ ನಿಮ್ಮ ತಂಗಿ ಶೋಭೆಯನ್ನು ನಿಭಾಯಿಸಿ ನನ್ನ ಆಸೆಯನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಅಗ್ನಿ ರಾಜನೇ ಅಲ್ಲ.
ಹೊಳ್ಳಿ ಬರ್ತು ನಾನು ಸಾಧನ ಹಾದಿಗಾಗಿ ಆ ಶೋಭೆಯನ್ನು ಹಿಡಿತರಲಿಕ್ಕೆ ಸಾವಿರ ಆಳುಗಳನ್ನು ಕಳಿಸಿದರು. ಇನ್ನು ಅವಳ ಸುಳಿವೇ ಇಲ್ಲವಲ್ಲ. ಬಳುವಳಿಯಾಗಿ ಬಪ್ಪಿಕ್ಕೆ ಓಡಿ ಬರುವ ಆ ರಂಬೆಯನ್ನು ತುಂಬಿಸಬೇಕೆಂದರೆ ಅಂಬಾಗಾಲಲ್ಲಿ ಹುಡುಕುತ್ತಿದ್ದಾರೆ ಈ ನನ್ನ ಮಕ್ಕಳು. ಬರ್ಲೇ ಬರ್ಲೇ. ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ಓ ಯಾರಮ್ಮ ನೀನು? ನಿನಗೇಕೆ ಈ ಭಯ? ಅಲ್ಲಿ ಅನೇಕ ಜನರು ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ದಮ್ಮಯ್ಯ ಅಂತೀನಿ, ದಯವಿಟ್ಟು ನನ್ನನ್ನು ಕಾಪಾಡಿ. ಈ ನಾಗರ ಹಾವಿನ ಎಡೆ ನೆರಳಿಗೆ ನೀನೀಗ ನಿಂತಿರುವಾಗ ತೆಗೆದು ಹಾಕಿ ಬಿಡುವ ನಿನ್ನ ಭಯ ಭೀತಿಯನ್ನು. ಏಳು ಮೇಲಕ್ಕೆ, ನಿನ್ನ ರಕ್ಷಣೆಗೆ ನಾನಿದ್ದೇನೆ. ಸರಿಯಾದ ಸಮಯಕ್ಕೆ ಬಂದು ಸುತ್ತು 16 ಹರದಾರಿಯೊಳಗೆ ನನ್ನಪ್ಪಣೆ ಇಲ್ಲದೆ ಯಾವನಾದರೂ ಕಾಲಿಟ್ಟದ್ದಾದರೆ ಅವನು ಇದೇ ಗುಂಡಿನಿಂದ ಸೂಟ್ ಮಾಡಿ ಬಿಡ್ತೇನೆ. ಕೂಗಿ ಕರೆಯಲ್ಲ ಅವರನ್ನ. ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ. ತುಂಬಾ ಥ್ಯಾಂಕ್ಸ್. ಬಂದು ಬಹಳ ಹೊತ್ತಾಯ್ತು. ನಾನೇನು ಬರಲೇ? ಬೇಡ ಶೋಭಾ, ಬೇಡ. ಭಯದ ಬಿರುಗಾಳಿಯಲ್ಲಿ ಭಯ ಭೀತಳಾಗಿ ಆಗಲೇ ಹೋಗೋದು ಬೇಡ ಶೋಭಾ, ಬೇಡ. ಭಯದ ಬಿರುಗಾಳಿಯಲ್ಲಿ ಭಯ ಭೀತಳಾದ ನೀನು ತಂದೆ ಹೆಣ್ಣಿನತ್ತ ಗಂಡನಿಲ್ಲದ ಬಾಳು ನಿನ್ನ ಕಂಡವರು ಅರಿವು ತಿನ್ನುವಂತ ಆಗಬಾರದು ಈ ನಿನ್ನ ಜೀವನ. ಈ ನಿನ್ನ ಜೀವನದ ಬಾಳ ದೋಣಿಯಾಗಿ ಅಂಬಿಗನಾಗಿ ಈ ನಿನ್ನ ಬಾಳ ಕಡಲು ದಾಟಿಸಬೇಕೆಂಬ ಆಸೆ ನನಗಾಗಿದೆ. ಬಟ್ ಆದರೆ ಅಂದ್ರೆ ಚಪ್ಪರದ ಮರಿ ಹೆಣ್ಣು ಅಪ್ಪಟ ಸಾಹುಕಾರನ ದೋಣಿ ಹತ್ತುವ ಯೋಗ್ಯತೆ ನನಗಿದೆಯಾ? ಶೋಭಾ, ವರನಿಗೆ ತಕ್ಕಂತೆ ವಧು ಇರುವಾಗ ಮೃದುವಾಗಿ ವಿಚಾರಿಸಬಾರದು ಆ ಮಾತನ್ನು. ಬಿಸಿಲಿನಂತೆ ಬಂದು ಹೋಗೋ ಈ ಶ್ರೀಮಂತಿಕೆ, ದರ್ಪ, ದೌರ್ಜನ್ಯ ಎಂದಿಗೂ ಶಾಶ್ವತವಲ್ಲ. ನಿತ್ಯ ಶಾಶ್ವತವಿರೋದು ಇದು ನಿನ್ನ ಪ್ರೀತಿ ಪ್ರೇಮ, ಅರ್ಥಾತ್ ಹೃದಯದ ಬೆಸುಗೆ. ಹಾಗಾದ್ರೆ ನೊಂದಿರುವ ಈ ಹೆಣ್ಣಿನ ಬಾಳಿಗೆ ನೀವು ಅಂದವಾಗಿ ಸಂಸಾರ ನೀಡುತ್ತೇನೆ ಅಂತ ನೀವು ನನಗೆ ಭಾಷೆ ಕೊಟ್ಟರೆ ಮಾತ್ರ ಈ ವಿಷಯವನ್ನು ಹೋಗಿ ನಾನು ನನ್ನ ಅಣ್ಣನಿಗೆ ತಿಳಿಸ್ತೀನಿ. ಹಾಗಾದ್ರೆ ಯಾವತ್ತಿದ್ರೂ ನೀವು ನನ್ನನ್ನು ಕೈ ಬಿಡೋದಿಲ್ಲ ಅಂತ ನನಗೆ ಭಾಷೆ ಕೊಡಿ. ಶೋಭಾ, ನನ್ನಾಡೆ ನಿನ್ನಾಡೆ ಈ ಮಾರುತೇಶ್ವರನ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ನಿನ್ನ ಎಂದೆಂದಿಗೂ ಕೈ ಬಿಡೋದಿಲ್ಲ. ತೆಗೆದುಕೋ ನನ್ನ ಪ್ರಾಮಿಸ್. ಹಾಗಾದ್ರೆ ಇವತ್ತೇ ಮುಗಿಯಲಿ ನಮ್ಮ ಇಬ್ಬರ ಗಾಂಧರ್ವ ವಿವಾಹ.
ಶಕುಂತಲೆ ಓ ನನ್ನ ಶಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಸರಿ, ಹಾಗಾದ್ರೆ ನಾನು ಬಂದು ಭಾಳ ಹೊತ್ತಾಯ್ತೀವಿ. ನಾನು ನಿಮ್ಮ ಬರಲೇ? ಆಯ್ತು ಶೋಭಾ, ಹೋಗಿ ಬರೋಣ.